ನಮಸ್ಕಾರ ಸ್ನೇಹಿತರೆ 500 GK ಸೀರೀಸ್ ಏನು ಮಾಡ್ತಾ ಇದ್ವಿ. ಅಪ್ಕಮಿಂಗ್ KA ಎಕ್ಸಾಮ್ಸ್ಗಳಿವೆ. KS BWSSB ಆಗಿರ್ಬೋದು, KSDC ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ಸ್ಗಳು ನೆಕ್ಸ್ಟ್ ಮಂತ್ ಇದೆ. ಸೊ ಇತ್ತೀಚೆಗೆ NW KRTC ಎಕ್ಸಾಮಲ್ಲಿ ಏನು ಬಂದಿತ್ತು ಆ ಇತಿಹಾಸದ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಎಷ್ಟು ಡೀಪಾಗಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೇಗೆ ಓದಬೇಕು ಅನ್ನೋದು ಕೂಡ ತಮಗೆ ಗೊತ್ತಾಗುತ್ತೆ. ನಮ್ಮ ಈ GK ಸರಣಿ ಇದೆ, ಕಂಪ್ಲೀಟ್ KA ಪ್ಯಾಟ್ರನ್. ಈ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ನೋಡ್ಕೊಳ್ಳಿ. ಪೇಪರ್ 2ಗೆ ಕಮ್ಯುನಿಕೇಷನ್ ಪೇಪರ್ ಕನ್ನಡ ಇಂಗ್ಲೀಷ್ಗೆ ಸಪರೇಟ್ ಪ್ಲೇಲಿಸ್ಟ್ ಅದನ್ನು ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿ, ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ವಿಡಿಯೋಸ್ಗಳಲ್ಲಿ ನಾವು ವಿತ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸ್ಟ್ಯಾಟಿಕ್ ಪೋರ್ಷನ್ಸ್ ಎಲ್ಲ ಕವರ್ ಮಾಡಿದ್ದೀವಿ. ಲಿಂಕ್ ಕೊಟ್ಟಿರ್ತೀನಿ ಪ್ಲೇಲಿಸ್ಟ್ದು, ವಿಡಿಯೋಸ್ಗಳದ್ದು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ನಮಸ್ಕಾರ, ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಬನ್ನಿ ಸ್ನೇಹಿತರೆ, ಇದು ನೋಡಿ ಸಿಂಪಲ್ ಕ್ವಶನ್ ಇದು. ಮೈಸೂರು ಕಮಿಷನರ್ಗಳ ಕಾಲಕ್ರಮ ಕೇಳಿದ್ದಾನೆ. ಯಾವ ಕಮಿಷನರ್ ಬರ್ತಾರೆ? 1831 ಅಲ್ವಾ? 1831 ಟು 1881 ತನಕ ಇರ್ತಾರೆ. ಯಾವಾಗ? ಟಿಪ್ಪುವಿನ ಮರಣ ನಂತರ, ಟಿಪ್ಪು ಸುಲ್ತಾನ್ ನಂತರ ಮೈಸೂರಲ್ಲಿ ಕಮಿಷನರ್ ಆಡಳಿತ ಬರುತ್ತೆ. ಇದು ಇವ್ರು ಆದ್ಮೇಲೆ, ಕಮಿಷನರ್ ಆಡಳಿತ ಆದ್ಮೇಲೆ ಹೇಗೇನ್ ಒಡೆಯರ್ಗೆ ಕೊಡ್ತಾರೆ, ಮೈಸೂರು ಒಡೆಯರ್ಗೆ ಅಲ್ವಾ? ಅಂದ್ರೆ ದಿವಾನರ ಆಡಳಿತ ಮೈಸೂರು ಒಡೆಯರ ಕಾಲದ ಆಡಳಿತಕ್ಕೆ ಬರುತ್ತೆ. ಸೊ ಇಲ್ಲಿ ಮೈಸೂರು ಕಮಿಷನರ್ಗಳ ಕಾಲಾನುಕ್ರಮ ಫಸ್ಟ್ ಬರೋದು ಯಾರು? ಮಾರ್ಕ್ ಕಬ್ಬನ್ ಅಲ್ವಾ? ಕಬ್ಬನ್ ಬರೋದು ಫಸ್ಟ್ ಅಲ್ವಾ ಸರ್? ಸೆಕೆಂಡ್ ಯಾರು ಬರ್ತಾರೆ? ಇಲ್ಲಿರೋದ್ರಲ್ಲಿ ನೋಡೋದಾರೆ ಬೋರಿಂಗ್. ಓಕೆ, ಬೋರಿಂಗ್ ಬರ್ತಾರೆ. ಮೂರನೇವ್ರು ಯಾರು ಬರ್ತಾರೆ? ರಿಚರ್ಡ್ ಮಿಡ್ ಮೂರನೇವ್ರು ಬರ್ತಾರೆ. ನಾಲ್ಕನೇವ್ರು ಬರ್ತಾರೆ ಸೌಂಡರ್ಸ್ ಅಥವಾ ಸೌಂಡರ್ಸ್ ಅಂತ ಕರಿತೀವಿ. ಐದನೇದು JD ಗೋರ್ಡನ್. ಸೊ ಇಲ್ಲಿ ಕೊಟ್ಟಿರೋದು ಪ್ರಕಾರ ಕಬ್ಬನ್ ಇಲ್ಲ ಆಪ್ಷನ್, ಹಾಗಾಗಿ ನಮ್ಮ ಮೊದಲನೇ ಕಬ್ಬನ್ ಬರ್ತಾರೆ ಕಮಿಷನರ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, 831 ಅಂದರೆ 884. ಮಾರ್ಕ್ ಕಬ್ಬನ್ 834ರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು. ಇವರ ಕಾಲದಲ್ಲಿ 18 ಕಚೇರಿಗಳನ್ನ 9 ಇಲಾಖೆಗಳಾಗಿ ಮಾಡ್ತಾರೆ. ಓಕೆ, ಮೈಸೂರಲ್ಲಿ ಕಚೇರಿಗಳು ಅಂದ್ರೆ, ಇಲಾಖೆಗಳು ಅಂದ್ರೆ ಮಿನಿಸ್ಟ್ರಿ ಅಂತಾರಲ್ಲ ಆ ರೀತಿ. ಇನ್ನು ಬೋರಿಂಗ್ ಕಾಲದಲ್ಲಿ ತುಂಬಾ ಆಡಳಿತಗಳಾಗ್ತವೆ. ಬೇರೆ ಬೇರೆ ವಿಭಾಗಗಳನ್ನ ಮಾಡ್ತಾರೆ. ಎಸ್ಪೆಷಲಿ ರಿಜಿಸ್ಟ್ರೇಷನ್ ಆಕ್ಟ್ ತರ್ತಕ್ಕಂಥದ್ದು, ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಬರ್ತಕ್ಕಂಥದ್ದು. ಓಕೆ, ಸೊ ಈ ತರ ತುಂಬಾ ಇದಾಗುತ್ತೆ. ಇವ್ರ ನಂತರ ರಿಚರ್ಡ್ ಮಿಡ್ ಸರ್ಕಾರಿ ವಸ್ತು ಸಂಗ್ರಹ ತರ್ತಾರೆ. ಸ್ಯಾಂಡರ್ಸ್ ಬರ್ತಾರೆ, ಅವರು ಕೂಡ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ ಬೋರಿಂಗ್ ನಂತರ ಬರೋದು ರಿಚರ್ಡ್ ಮಿಡ್, CB ಸ್ಯಾಂಡರ್ಸ್ ಮತ್ತು JD ಗೋರ್ಡನ್. ಇನ್ನು 1881ರಲ್ಲಿ 10ನೇ ಚಾಮರಾಜ ಒಡೆಯರಿಗೆ ಕಮಿಷನರ್ ಆಳ್ವಿಕೆ ಮುಕ್ತಾಯಗೊಂಡು ಅಧಿಕಾರ ವಹಿಸ್ತಾರೆ. ನಂತರ ಒಡೆಯರ್ ಮತ್ತೆ ದಿವಾನರ ಆಡಳಿತ ಬರ್ತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ. ಕಾಲಾನುಕ್ರಮ ನಿಮಗೆ ನೆನಪಿರೋದು ಬೇಕಾಗಿಲ್ಲ. ಇಲ್ಲಿ ಇಸ್ವಿಗಳು ಮೊದಲೆಲ್ಲ ಕೇಳ್ತಾ ಇದ್ರು, ಒಂದು 5 ವರ್ಷದ ಮುಂಚೆ, 4-5 ವರ್ಷದ ಮುಂಚೆ ಇಸ್ವಿಗಳನ್ನ ಕೇಳ್ತಾರೆ. ಈಗ ಇಸ್ವಿಗಳು ಕೇಳಲ್ಲ. ಈಗ ಜಸ್ಟ್ ಯಾರಾದ್ಮೇಲೆ ಯಾರು ನೆನ್ಪಿಟ್ಕೊಂಡ್ರೆ ಸಾಕು ಒಂಚೂರು. ಓಕೆ, ಇಸ್ವಿಗಳು ಬೇಕಾಗಿಲ್ಲ. ಅರ್ಥ ಆಗ್ತಿಲ್ಲ ಸ್ನೇಹಿತರ? ಎಸ್. ದಿವಾನ್ಗಳದ್ದು ಕೂಡ ತಿಳ್ಕೊಳ್ಳಿ, ಕೇಳ್ಬೋದು ಎಕ್ಸಾಮ್ಗಳಲ್ಲಿ. ಏನೋ ನೆಕ್ಸ್ಟ್ ದಿವಾನ್ಗಳು ಬರ್ತಾರೆ, ಯಾರಾದ್ಮೇಲೆ ಯಾರು ಹಿಂಗೆ ನೆನಪಿಟ್ಕೊಳ್ಳಿ ಸಾಕು. ಏನಾದ್ರು ಟ್ರಿಕ್ ಯೂಸ್ ಮಾಡ್ಕೋಬೋದಾ? ಮಾಡಿ. ಸೊ ಕ್ವಶನ್ ತಗೊಂಡಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಫೈನ್, ನೆಕ್ಸ್ಟ್ ಬರ್ತೀನಿ. ಅನ್ನಿ ಬೆಸೆಂಟ್ ಅವರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳ್ತೀರಾ? ಇವರು 1919ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಇದ್ರು. ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಯಾರ್ಯಾರಾಗಿದ್ರು ಬಿಫೋರ್ ಇಂಡಿಪೆಂಡೆನ್ಸ್ ಗೊತ್ತಿರಬೇಕು. ಓಕೆ, ಗಾಂಧೀಜಿಯವರು ಪ್ರಾರಂಭಿಸಿದ ಸತ್ಯಾಗ್ರಹ ಮತ್ತು ಅಸಹಕಾರ ಚಳವಳಿಯನ್ನು ಇವರು ವಿರೋಧಿಸಿದರು. ಯಾವ ಆಪ್ಷನ್ ಸರಿ? ಎಸ್ ಸರ್, ಪ್ರಥಮ ಅಥವಾ ಮೊದಲ ಮಹಿಳಾ ಅಧ್ಯಕ್ಷ ಅಂತ ಕರೀಬಹುದು. ಓಕೆ, ಇಲ್ಲಿ ನಾವು ನೋಡೋದಾದ್ರೆ ಸ್ನೇಹಿತರೆ, ವಿದೇಶಿ ಮಹಿಳೆ ಅಂದ್ರೆ ಓಕೆ, ಮೊದಲ ವಿದೇಶಿ ಮಹಿಳೆ ಅಂತಾನೆ ಕರೀಬಹುದು. ಈವನ್ ಮಹಿಳೆಯರು ಕೂಡ ಇವರ ಪ್ರಥಮ. ಆಮೇಲೆ ಬರೋದು ನಮಗೆ ಸರೋಜಿನಿ ನಾಯ್ಡು ಅವರಲ್ಲ. 1919 ಈಸ್ ರಾಂಗ್ ಆನ್ಸರ್. ಯಾಕಂದ್ರೆ ಇವರಾಗಿದ್ದು 1917ರಲ್ಲಿ ಅಲ್ವಾ ಸರ್? 17-18 ಕಲ್ಕತ್ತಾ ಒಂದು ಇದಕ್ಕೆ ಅಧ್ಯಕ್ಷರಾಗ್ತಾರೆ. 19ರಲ್ಲಿ ಯಾರು? ಮೋತಿಲಾಲ್ ನೆಹರು ಯಾರು ಹೇಳ್ತೀರಾ? ಎರಡನೇ ಆಪ್ಷನ್ ಕರೆಕ್ಟ್. ಹೌದು ಸರ್, ಇವರು ಗಾಂಧೀಜಿಯವರು ಪ್ರಾರಂಭಿಸಿದ ಸತ್ಯಾಗ್ರಹ ಅಸಹಕಾರ ಚಳವಳಿ ವಿರೋಧಿಸ್ತಾರೆ. ಹಾಗಾಗಿ 2 ಮಾತ್ರ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿದರೆ ನಾವು ಇದು ಗೊತ್ತಿರಬೇಕು, ಮೊದಲ ಕಾಂಗ್ರೆಸ್ ಅಧ್ಯಕ್ಷ ಯಾರೋ, NCA ಅಂತಕ್ಕಂಥದ್ದು. 1917ರಲ್ಲಿ ನೋಡಿ, ಕಲ್ಕತ್ತಾದಲ್ಲಿ ಅನ್ನಿ ಬೆಸೆಂಟ್ ಅವರು ಅಧ್ಯಕ್ಷರಾಗ್ತಾರೆ. 19ರಲ್ಲಿ ಮೋತಿಲಾಲ್ ನೆಹರು ಅಮೃತ್ಸರ್ದಲ್ಲಿ ನಡೆದ ಅವರ ಅಧ್ಯಕ್ಷ ಆಗ್ತಕ್ಕಂಥದ್ದು. ಇನ್ನು ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷ 1925 ಕಾನ್ಪುರ್ ಸರೋಜಿನಿ ನಾಯ್ಡು. ಸೊ ಅದು ಗೊತ್ತಿರಲಿ.
ಓಕೆ, ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದ ಒಂದೇ ಒಂದು ಬೆಳಗಾವಿಲಿ 1924ರಲ್ಲಿ. ಇನ್ನು ಪ್ರಥಮ ಕನ್ನಡಿಗ ಯಾರು? ಲಾಹೋರ್ ನಾರಾಯಣರಾವ್ ಚಂದಾವರ್ಕರ್ ಅವರು ಪ್ರಥಮ ಕನ್ನಡಿಗ. ಇವೆಲ್ಲ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ. ಓಕೆ, ಮತ್ತೆ ಕಾಂಗ್ರೆಸ್ ಪುನರ್ವಿಲೀನ ಹಾಗೂ ಮುಸ್ಲಿಂ ಲೀಗ್ ಆದದ್ದಾಗಿ ಯಾವುದಾಗಿರ್ಬೋದು. ಓಕೆ, ಅಸಹಕಾರ ನಿರ್ಣಯ ತಗೊಂಡಿದ್ದು ಯಾವುದು? ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಪೂರ್ಣ ಸ್ವರಾಜ್ ಯಾವುದು? ಓಕೆ, ಒಂದಷ್ಟು ಇಂಪಾರ್ಟೆಂಟ್ಗಳು ಕೊಟ್ಟಿದ್ದೀನಿ ಇಲ್ಲಿ. ಮತ್ತೆ ಇಲ್ಲಿ 41ರಿಂದ 45 ತನಕ ಯಾವುದೇ ಆದ ಒಂದು ಅಪೋಸಿಷನ್ ನಡೆಯಲಿಲ್ಲ, ಅದು ಗೊತ್ತಿರಲಿ. ಇನ್ನು ಅನ್ನಿ ಬೆಸೆಂಟ್ ಬಗ್ಗೆ ಮಾತಾಡಿದ್ರೆ ಅವರು ಹೋಮ್ ರೂಲ್ ಥಿಯೋಸಾಫಿಕಲ್ ಸೊಸೈಟಿನೂ ಕೂಡ ಅವರು ಮುಂದೆ ನಡೆಸ್ತಾರೆ. ಅನ್ನಿ ಬೆಸೆಂಟ್ ನಿಮ್ಗೆ ಗೊತ್ತಿದೆ. ಫಸ್ಟ್ ಅದನ್ನ ಅಧ್ಯಕ್ಷ ನ್ಯೂಯಾರ್ಕ್ ಅಲ್ಲಿ ಸ್ಥಾಪನೆ ಆಗಿರ್ತದೆ, ಗೊತ್ತಿರಲಿ ನಿಮಗೆ. ವೋಲ್ಕಾಟ್ ಅವರು ಅಧ್ಯಕ್ಷರಾಗಿರ್ತಾರೆ. ಓಕೆ, ಇಲ್ಲಿ ನೋಡಿ, ಅಮೆರಿಕದ ಕರ್ನಲ್ HS ವೋಲ್ಕಾಟ್, ರಷ್ಯಾದ ಮೇಡಮ್ HP ಲವಾಟ್ಸಿ ಸ್ಥಾಪಕರು. ಇವರ ಒಂದು ನಿರ್ಗಮನದ ನಂತರ 1907ರಲ್ಲಿ ಅನ್ನಿ ಬೆಸೆಂಟ್ ಸೊಸೈಟಿ ಅಧ್ಯಕ್ಷ ಆಗ್ತಾರೆ. ಅವ್ರ ಸಾವಾದ ನಂತರ, ವೋಲ್ಕಾಟ್ ಅವರ ಸಾವಾದ ನಂತರ. ಓಕೆ, ಆಮೇಲೆ ಹೋಮ್ ರೂಲ್ ಲೀಗ್ ತರ್ತಕ್ಕಂಥದ್ದಾಗಿರ್ಬೋದು. ಓಕೆ, ಇವರು ಗಾಂಧೀಜಿಯವರ ಸಾಮೂಹಿಕ ನಾಗರಿಕ ಸಹಕಾರ ವಿಧಾನ ಒಪ್ಪಲ್ಲ. 60 ಕಾಯ್ದೆ ಬಂದಾಗ ಅವರು ಅದನ್ನು ವಾಪಸ್ ತಗೊಳ್ತಕ್ಕಂಥದ್ದಾಗಿರ್ಬೋದು. ಸೊ ನೋಡಿ, ಅವ್ರು ಏನು ಹೇಳ್ತಾರೆ ಅಂದ್ರೆ, ನಮ್ಮದು ನಾವು ಆಡಳಿತ ಮಾಡಬೇಕು, ಸಾಂವಿಧಾನಿಕವಾಗಿ ನಂಬಿಕೆ ಇರಬೇಕು ಅಂತಕ್ಕಂಥದ್ದು. ಅಸಹಕಾರ ಚಳವಳಿಗಿಂತ ಕಾನೂನುಬದ್ಧ ಹೋರಾಟದಲ್ಲಿರಬೇಕು, ಕಾನೂನುಗಳು ತರಬೇಕು, ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಅನ್ನಿ ಬೆಸೆಂಟ್ ಅವರು. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಆಪ್ಷನ್ 2 ಕರೆಕ್ಟು, ಆಪ್ಷನ್ 1 ರಾಂಗ್. ಫೈನ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಮಿತ್ರವಿಂದ ಗೋವಿಂದ, ಇದಂತೂ ತುಂಬಾ ಸಲ ನಾವು ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಡಿಸ್ಕಸ್ ಮಾಡಿದೀವಿ ಇದು ಅಲ್ವಾ. ನಾವು ಪೇಪರ್ 2 ಡಿಸ್ಕಸ್ ಮಾಡಿರ್ತೀವಿ ಇದನ್ನ. ಪ್ರಥಮ ಕನ್ನಡ ನಾಟಕ ಅಂತ ಕೂಡ ಕರಿತೀವಿ ಮಿತ್ರವಿಂದ ಗೋವಿಂದ. ಸಿಂಗಾರಾರ್ಯ ಅವರು ಬರೆದಿರ್ತಕ್ಕಂಥದ್ದು. ಸೊ ಆಪ್ಷನ್ ನೋಡೋಣ ಬನ್ನಿ. ಇದು ಕನ್ನಡ ರಚನಾ ಮೊದಲ ನಾಟಕ. ಎಸ್, ಈಗ ತಾನೇ ಹೇಳಿದೆ, ಹೌದು. ಈ ನಾಟಕವನ್ನು ರಚಿಸಿದವರು ಸಿಂಗಾರಾರ್ಯ, ಹೌದು. ಸಿಂಗಾರಾರ್ಯ ಎಲ್ಲಿ ಇದ್ದವರು? ಮೈಸೂರು ಆಸ್ಥಾನ. ಸಿಂಗಾರಾರ್ಯರು ತಿರುಮಲಾರಯ್ಯರ ಸಹೋದರಾಗಿದ್ರ, ಹೌದಾ? ಈ ನಾಟಕವು ಹರ್ಷವರ್ಧನ ಪ್ರಿಯದರ್ಶಿನ ರೂಪಾಂತರವಾಗಿದೆ. ಯಾವ ಆಪ್ಷನ್ಸ್ ಕರೆಕ್ಟ್ ಹೇಳ್ತೀರಾ? ಎಸ್, 2 ಕರೆಕ್ಟು. ಹೌದು ಸರ್, ಸಿಂಗಾರಾರ್ಯರು ತಿರುಮಲಾರ್ಯರ ಸಹೋದರಾಗಿದ್ರು, ಇದು ಕರೆಕ್ಟು. ಆಪ್ಷನ್ ಡಿ ಈಸ್ ಆಲ್ಸೋ ರೈಟ್. ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟು. ಹರ್ಷವರ್ಧನನ ಒಂದು ರತ್ನಾವಳಿ ಅಂತಿದೆ, ಗೊತ್ತಾ? ಸಂಸ್ಕೃತ ನಾಟಕ. ಓಕೆ, ನೋಡಿ, ಈ ರತ್ನಾವಳಿ ಅವರು ಅದನ್ನ ಪರ್ಯಾಯ ಶೀರ್ಷಿಕೆ ಇಟ್ಟಿದ್ರು. ಪ್ರಿಯದರ್ಶಿ, ಪ್ರಿಯದರ್ಶಿನಿ, ಪ್ರಿಯದರ್ಶಿಕಾ ಅಂತ ಕೂಡ ಇಟ್ಟಿದ್ರು, ಉಲ್ಲೇಖಿಸಲ್ಪಡ್ತಾರೆ. ಅದರ ಕನ್ನಡ ರೂಪಾಂತರನೇ ಈ ಒಂದು ಮಿತ್ರವಿಂದ ಗೋವಿಂದ. ಓಕೆ, ಸಿಂಗಾರಾರ್ಯ ಅವರು ತಿರುಮಲಾರ್ಯರವರ ಕಿರಿಯ ಸಹೋದರರಾಗಿದ್ರು. ಅವರು ಕೂಡ ಹುದ್ದೆಯವನ್ನ ಪ್ರಸಿದ್ಧ ಕವಿ ರಾಜಮನೆತನ ಉನ್ನತ ಹುದ್ದೆಯಲ್ಲಿದ್ರು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ. ಓಕೆ, ಯಾವ ಕಾಲ ಸರ್? ಮೈಸೂರು ರಾಜ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿ ಪ್ರಮುಖ ವಿದ್ವಾಂಸರಾಗಿದ್ರು. ಫೈನ್ ಸರ್, ಎಲ್ಲ ಹೇಳಿಕೆ ಕೂಡ ಇಲ್ಲಿ ಸರಿ. ಸೊ ನೆಕ್ಸ್ಟ್ ಹೋಗೋಣ. ಇಮ್ಮಡಿ ಮಾರಸಿಂಹನಿಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿದೆ. ಯಾವ ರಾಜವಂಶಕ್ಕೆ ಬರ್ತಾರೆ? ಯಾವ ಡೈನೆಸ್ಟಿಗೆ ಬರ್ತಾರೆ ಹೇಳಿ ನೋಡೋಣ. ಫಸ್ಟ್ ಅದನ್ನು ತಿಳ್ಕೊಂಬೋಣ ಅಲ್ವಾ. ಯಾವ ಡೈನೆಸ್ಟಿಗೆ ಬರ್ತಾರೆ ಇವರು? ವೆಸ್ಟರ್ನ್ ಗಂಗಾ ಮನೆತನ. ಗಂಗರ ಬಲಿಷ್ಠ ಅರಸಲ್ಲ ಈತನು ಒಬ್ಬ. ಎಸ್, ಕರೆಕ್ಟ್. ಈತನಿಗೆ ತ್ರಿಭುವನ ಮಲ್ಲ ಅಂತ ಬಿರುದಿತ್ತ. ಎಸ್, ಕೇಳಿ ನೋಡೋಣ. 3ನೇ ಆಪ್ಷನ್ ಇದೆ, ಚಾವುಂಡರಾಯ ಈತನ ಮಂತ್ರಿ ಆಗಿದ್ದ. ಚಾವುಂಡರಾಯ ಎಸ್, ಈ ಕಾಲದಲ್ಲೇ ಇದ್ದಿದ್ದು, ಹೌದು, ಇದು ಕರೆಕ್ಟ್ ಇದೆ. ಗಂಗರ ಕಾಲದಲ್ಲೇ ತಾನೆ. ಈತನು ಬೌದ್ಧ ಧರ್ಮದ ಕಟ್ಟ. ನೋಡಿ, ಹೇಗೇನಿಲ್ಲಿ ಚಾವುಂಡರಾಯ, ಗಂಗಾ ಮನೆತನ ಅಂದ ತಕ್ಷಣ ಅವರು ಶೈವ ವೈಷ್ಣವ ಈ ಥರ ಎಲ್ಲ ಬಂದು, ಈ ಚಾವುಂಡರಾಯ ಈ ಟೈಮಲ್ಲಿ ಏನಾಯ್ತು, ಶ್ರವಣ ಬೆಳಗೊಳ ಅಂದ್ರೆ ಏನು, ಜೈನ ಆಗ್ಬೇಕು, ಬೌದ್ಧ ಅಲ್ಲ. ದಿಸ್ ಈಸ್ ರಾಂಗ್. ಸೊ ಹಾಗಾಗಿ ಆಪ್ಷನ್ ಎ ಮತ್ತೆ ಸಿ ಕರೆಕ್ಟಾ? ಬಿ ತಪ್ಪ? ಬಿ ಸರಿನಾ? ಬಿ ಇಸ್ ಆಲ್ಸೋ ರಾಂಗ್. ಅಂದ್ರೆ 2 ಹೇಳಿಕೆಗಳು ಮಾತ್ರ ಸರಿ ಇಲ್ಲಿ, ಎ ಅಂಡ್ ಸಿ. ಬಿ ಯಾಕೆ ತಪ್ಪು? ಇವನ್ಗೆ ಇರ್ಲಿಲ್ಲ ಅದು, ಅಂದ್ರೆ ಎಮ್ಮಡಿ ಮಾರಸಿಂಹನಿಗೆ ಆ ಬೇರೋದಿಲ್ಲ. ಯಾರಿಗಿತ್ತು ಬೇರೋದು? ಯಾರು ಫಟಾಫಟ ತಿಳ್ಬೇಕು ಸ್ನೇಹಿತರೆ, ಯಾರಿಗಿತ್ತು ಬೇರೋದು? ವಿಕ್ರಮಾದಿತ್ಯ, ಚಾಲುಕ್ಯ ರಾಜ ವಿಕ್ರಮಾದಿತ್ಯ 6. 2ನೇ ಮಾರಸಿಂಹನಿಗೇನಿತ್ತು? ನೊಳಂಬ ಕಂಟಕ ಅಥವಾ ನೊಳಂಬರನ್ನು ನಾಶ ಮಾಡದವನು ಅಂತ, ಮತ್ತೆ ಗುಟ್ಟೆಯ ಗಂಗಾ ಅಂತ ಬಿರುದುಗಳಿದ್ವು. 2ನೇ ಮಾರಸಿಂಹನಿಗೆ ಗುಟ್ಟೆಯ ಗಂಗಾ ಅಥವಾ ನೊಳಂಬ ಕಂಟಕ ಅಂತ. ನೊಳಂಬರ ಮೇಲಿನ ಗೆಲುವು, ರಾಷ್ಟ್ರಕೂಟರಿಗೆ ಬೆಂಬಲ, ಈ ತರ ಮಾಡಿ ಮುಂದೆ ಅವರು ಬರ್ತಕ್ಕಂಥದ್ದು ಗಂಗರ ಪ್ರಬಲ ರಾಜ್ಯಗಳಲ್ಲಿ ಒಬ್ಬರು ಇವರು.
ಓಕೆ, ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಎಸ್, ANC ಮಾತ್ರ ಕರೆಕ್ಟು. ಸೊ ಹಾಗಾಗಿ ತಪ್ಪು ಬಿ. ಆ್ಯಂಡ್ ಡಿ ಇಸ್ ಆಲ್ಸೋ ತಪ್ಪು. ಜೈನ ಆತ, ಬೌದ್ಧ ಅಲ್ಲ. ಫೈನ್, ನೆಕ್ಸ್ಟ್ ಬನ್ನಿ. ಶೇರ್ ಶಾ ಸೂರಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ನೆಗೆಟಿವ್ ಇನ್ಕರೆಕ್ಟ್, ನೆಗೆಟಿವ್ ಸ್ಟೇಟ್ಮೆಂಟ್. 3 ಸರಿ ಇದೆ, 1 ತಪ್ಪಾಗಿದೆ. ಯಾವ ಟೈಮಲ್ಲಿ ಬರ್ತದೆ ಸೂರಿ ಸಂತತಿ? ಸೂರಿ ಸಂತತಿ ತಾನೆ? ಎಸ್, ಅದು ಶೇರ್ ಶಾ ಸೂರಿ, ವೆರಿ ಇಂಪಾರ್ಟೆಂಟ್. ಸಾರಿ, ಶೇರ್ ಶಾ ಸೂರಿಯ ತಂದೆ ಹಸನ್ ಸೂರಿ. ಎಸ್, ಕರೆಕ್ಟಾ? ಎಸ್. ಶೇರ್ ಶಾ ಸೂರಿಯ ಮೂಲ ಹೆಸರು ಫರೀದ್. ಇದು ಕರೆಕ್ಟಾ? ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಶೇರ್ ಶಾ ಸೂರಿ ಕಾಲಿಂಜರ್ ಯುದ್ಧದ ಸಂದರ್ಭದಲ್ಲಿ ಮರಣ ಹೊಂದಿದ, ಹೌದಾ? ಎಸ್, ಕಾಲಿಂಜರ್ ಕೋಟೆನ ವಶಪಡಿಸಿಕೊಳ್ಳುವ ಟೈಮಲ್ಲಿ ಸಿಡಿಗುಂಡು ಬ್ಲಾಸ್ಟ್ ಆಗಿ ಸಿಡಿತದಿಂದ ಸಾಯೋದು ಅಲ್ವಾ? ಶೇರ್ ಶಾ ಸೂರಿಯ ನಂತರ ಫಿರೋಜ್ ಶಾ ಅಧಿಕಾರಕ್ಕೆ ಬಂದರು. ದಿಸ್ ಈಸ್ ರಾಂಗ್, ದಿಸ್ ಈಸ್ ರಾಂಗ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಫಿರೋಜ್ ಶಾ ಕೂಡ ಸೂರಿ ಸಂತತಿಗೆ ಬರ್ತಕ್ಕಂಥದ್ದು. ಇದಕ್ಕಿಂತ ಮುಂಚೆ ಇಸ್ಲಾಂ ಶಾ ಅಂತ ಬರ್ತಾರೆ. ಶೇರ್ ಶಾ ಸೂರಿಯ ಮಗ. ಇಸ್ಲಾಂ ಶಾ ನಂತರ ಫಿರೋಜ್ ಶಾ ಅವನ ಮಗ ಬರ್ತಕ್ಕಂಥದ್ದು. ಹಂಗಾಗಿ 4ನೇ ಆಪ್ಷನ್ ತಪ್ಪು. ಓಕೆ, ಶೇರ್ ಶಾ ಸೂರಿ ಹಸನ್ ಸೂರಿ ಬಿಹಾರ ಮೂಲದ ಸಸಾರಾಮ್ನಲ್ಲಿ ಜಾಗೀರ್ದಾಗಿರ್ತಾರೆ. ಆಕ್ಚುಲಿ ಇವರು ನೋಡೋದಾದ್ರೆ ಇವರು ಎಲ್ಲಿಂದ ಬರ್ತಾರೆ ಗೊತ್ತಾ? ಇಲ್ಲಿ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ ನೋಡಿ. ಇವರು ಅಫ್ಘಾನ್ ಸೂರ್ ಪಂಗಡಕ್ಕೆ ಸೇರಿದ್ದು, ಸೂರ್ ಸಂತತಿ. ಓಕೆ, ಬಿಹಾರಕ್ಕೆ ಬಂದು ನಿಲ್ಸಿರ್ತಾರೆ ಇವರು. ಬಿಹಾರ ಬೇರೆ ಬೇರೆ ಅಡಿಯಲ್ಲಿ ಕೆಲಸ ಮಾಡಿರ್ತಾರೆ. ಓಕೆ, ಬಾಬರನ ಸೇವೆಯಲ್ಲಿ ಇರ್ತಾರೆ ಆ ಟೈಮಲ್ಲಿ. ಸೊ ಈ ತರ ಬೇರೆ ಬೇರೆ ಕಡೆನ ಮಾಡ್ಕೊಂಡ್ ಬಂದಿರ್ತಾರೆ. ಇನ್ನು ಶೇರ್ ಶಾ ಸೂರಿ ಕಾಲಿಂಜರ್ ದಂಡಯಾತ್ರೆ ಸಮಯದಲ್ಲಿ ನಿಧನ ಆಗ್ತಾರೆ. ಬಂದೂಕುದಾರ ಸ್ಫೋಟ, ಗುಂಡುಗಳ ಸ್ಫೋಟ, ಇಲ್ಲಿ ತೋರಿಸ್ತೀನಿ. ಕೋಟೆ ಮೇಲಿನ ದಾಳಿ ಸಂದರ್ಭದಲ್ಲಿ ಸಿಡಿಮದ್ದಿನ ಸ್ಫೋಟದಿಂದ ಗಾಯಗೊಂಡು ಸಾವನ್ನಪ್ತಾನೆ. ಚೌಸಾ ಕದನ ಆಗಿರ್ಬೋದು, ಬಿಲ್ಗ್ರಾಮ್ ಕದನ ಆಗಿರ್ಬೋದು, ಹುಮಾಯೂನ್ ಸೋಲಿಸಿ ದೆಹಲಿ ಸಿಂಹಾಸನ ಹೇಳ್ತಕ್ಕಂಥದ್ದು ಸೂರ್ ಸಂತತಿ. ಓಕೆ, ಇನ್ನು ಇಲ್ಲಿ ಇನ್ಯಾವುದು ಯಾವ ಪಾಯಿಂಟ್ ನಾನು ಇಲ್ಲಿ ತಪ್ಪು ಅಂದಿದ್ದು ನಾನು? ಮಗ. ಓಕೆ, ಹೇಳ್ದೆ ಇಸ್ಲಾಂ ಸೂರಿ. ಶೇರ್ ಶಾ ಸೂರಿ ನಂತರ ಮಗ ಇಸ್ಲಾಂ ಶಾ ಸೂರಿ ಇರ್ತಾನೆ. ಆಮೇಲೆ ಫಿರೋಜ್ ಶಾ ಬರ್ತಕ್ಕಂಥದ್ದು ಇಸ್ಲಾಂನ ಶಾನ ಮಗ ಆಗಿ. ಓಕೆ, ಸೊ ಹಾಗಾಗಿ ದಟ್ ಈಸ್ 4th ಇಸ್ ರಾಂಗ್ ಆನ್ಸರ್. ಇದು ತುಂಬಾ ಈಸಿ ಕ್ವಶನ್ ಇದೆ, ಇದು ನೀವೇ ಹೇಳ್ಬೋದು. 1857ರ ದಂಗೆಯ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, 1857ರ ದಂಗೆ ಕಾರಣದಿಂದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಅಂತ್ಯವಾಯಿತು. 1857ರ ದಂಗೆಯ ಪರಿಣಾಮವಾಗಿ ದತ್ತು ಮಕ್ಕಳಿಗೆ ಹಕ್ಕಿನ ನೀತಿ ರದ್ದಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ವೈಸ್ರಾಯ್ಗಳ ಆಡಳಿತ ಅಂತ್ಯವಾಯಿತು. ಮುಘಲ್ ಸಾಮ್ರಾಜ್ಯದ ಆಡಳಿತ ಅಂತ್ಯವಾಯಿತು. ಯಾವ ಆಪ್ಷನ್ ಸರಿ? ಗೊತ್ತೇ ಇದೆ, ಇದು ವೆರಿ ಈಸಿ. ಇದಂತೂ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥದ್ದು ಏನಿದೆ, ಮೊದಲ ಸ್ವತಂತ್ರ ಸಂಗ್ರಾಮ. ಇದು ಎಲ್ಲರೂ ಕಣ್ಮುಚ್ಕೊಂಡು ಹೇಳ್ತೀರಾ. ಹೌದು ಸರ್, ಇದೊಂದು ಕಾರಣ, ವೆರಿ ಇಂಪಾರ್ಟೆಂಟ್. ಆಪ್ಷನ್ 2 ಕರೆಕ್ಟ್ ಅಲ್ವಾ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಡಾಕ್ಟರ್ನ ಫ್ಲಾಪ್ಸ್ ಅಂತ ಕರಿತೀವಿ. ಇದೇ ಮೇನ್ ಮುಖ್ಯವಾದ, ಇದೊಂದು ಮುಖ್ಯವಾದ ಕಾರಣ. ಇದರ ನಂತರ ಪರಿಣಾಮ, ಹೌದು, ಎದುರ್ಕೊಂಡ್ಬಿಡ್ತಾರೆ ಅವರು. ಸೊ ಇವ್ರನ್ನ ಜೊತೆಯಾಗಿಡಬಾರ್ದು. ಒಂದಷ್ಟು ಇವರ ಆಪ್ಷನ್ಸ್ಗಳನ್ನ, ಇವರ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ. ಸೊ ಹಾಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಏನಾಗುತ್ತೆ, ಈ ವ್ಯಾಪಾರಸ್ಥ ಬಂದಿದ್ದ ಕಂಪನಿಯ ಆಡಳಿತ ಕೊನೆಗಳಿಸಿ ತಾನೇ ವಹಿಸ್ಕೊಳ್ತಕ್ಕಂಥದ್ದು. ಏನೋ ಬ್ರಿಟಿಷ್ ಸರ್ಕಾರ, ಅಲ್ಲಿನ ಸರ್ಕಾರ ವಹಿಸ್ಕೊಳ್ತಕ್ಕಂಥದ್ದು. ಎಸ್, ದಿಸ್ ಇಸ್ ಕರೆಕ್ಟ್, ತಪ್ಪಲ್ಲ. ಓಕೆ, ಆಪ್ಷನ್ ಎ ಕರೆಕ್ಟು, ಬಿ ಕರೆಕ್ಟು. ಈಸ್ಟ್ ಇಂಡಿಯಾ ಕಂಪನಿ ವೈಸ್ರ ಆಡಳಿತ ಅಂತ್ಯವಾಯಿತು. ದಿಸ್ ಇಸ್ ರಾಂಗ್. ಅಂತ್ಯವಾಗಿದೆ, ಶುರು ಆಗಿದೆ. ಇಲ್ಲಿಂದ ಶುರು ಆಗುತ್ತೆ. ಮೊದಲಿದ್ದು ಯಾವ್ದು ಅಂತ್ಯ ಆಗೋದು? ಗವರ್ನರ್ಗಳ ಆಡಳಿತ ಅಂತ್ಯವಾಗಿ ವೈಸ್ರ ಆಡಳಿತ ಸ್ಟಾರ್ಟ್ ಆಗುತ್ತೆ. ಮೊಘಲ್ ಸಾಮ್ರಾಜ್ಯ ಆಡಳಿತ ಕೂಡ ಅಂತ್ಯವಾಗುತ್ತೆ. ಸೊ 3 ಹೇಳಿಕೆ ಸರಿ, ಎ ಬಿ ಸಿಗಳು ಸರಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಅರ್ಥ ಇದೆ ಸ್ನೇಹಿತರೆ? ಹೌದು, ಮೊಘಲ್ ಸಾಮ್ರಾಜ್ಯ ಕೊನೆಯ ಚಕ್ರವರ್ತಿ ಬಹದ್ದೂರ್ ಶಾ ಅವರನ್ನ ದೇಶದ್ರೋಹ ವಿಚಾರಣೆ ಒಳಪಡಿಸಿ ಅವರನ್ನ ಗಡೀಪಾರು ಮಾಡಲಾಗುತ್ತೆ. ಮೊಘಲ್ ಸಾಮ್ರಾಜ್ಯ ಅಂತ್ಯವಾಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯ ವೈಸ್ರ ಆಡಳಿತ ಕೊನೆಗೊಳ್ಳುತ್ತೆ ಅನ್ನೋದು ತಪ್ಪು. ಯಾಕಂದ್ರೆ ಗವರ್ನರ್ ಜನರಲ್ ಬದಲಿಗೆ ವೈಸ್ರ ಅಂತ ತರ್ತಕ್ಕಂಥದ್ದು. ಫೈನ್, ಇದು ಈಸಿ ಕ್ವಶನ್ ಇದೆ, ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಬನ್ನಿ, ಗಾಂಧೀಜಿ ಅವರಿಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಗಣಿಸಿ. ಅಲ್ಟಿಮೇಟ್ ಕ್ವಶನ್ ನೋಡಿ. ಗಾಂಧಿ ಯುಗದಲ್ಲಿ ಓದಿರ್ತೀವಿ, ನಾವು ಮಾಡಿದೀವಿ ಸರ್ ಅವೆಲ್ಲ. ನಿಮಗೆ ಚಾಪ್ಟರ್ ವೈಸ್ ವಿಡಿಯೋದಲ್ಲಿ ಗಾಂಧಿ ಯುಗದಲ್ಲಿ ಏನೇನಾಯ್ತು ಅಂತ. ಸತ್ಯಾಗ್ರಹಗಳು ಇಂಪಾರ್ಟೆಂಟು. ಓಕೆ, ಗಾಂಧೀಜಿಯವರ ಪ್ರವೇಶದೊಂದಿಗೆ ಕಾಂಗ್ರೆಸ್ ತನ್ನ ಸದಸ್ಯತ್ವವನ್ನು ಎಲ್ಲರಿಗೂ ಮುಕ್ತಗೊಳಿಸಿ ಜನಸಾಮಾನ್ಯ ಸಂಘಟನೆಯನ್ನಾಗಿಸಿತು. ಹೌದಾ? ಗಾಂಧೀಜಿ ಅದೇ ತರ ಮಾಡಿದ್ದು, ಜನರೆಲ್ಲ ಭಾಗವಹಿಸಬೇಕು ಅಂತ. ಅವರು ಪತ್ರಿಕೆಗಳ ಹೊರಡಿಸೋದಾಗಿದ್ದು, ಬೇರೆ ಬೇರೆ ಆಡು ಭಾಷೆಯಲ್ಲಿ ತರೋದಾಗಿದ್ದು, ಮತ್ತೆ ಎಲ್ಲ ಮಹಿಳೆಯರು ಕೂಡ ಬರಬೇಕು ಅಂದಿದ್ದಾಗಿದ್ದು. ಎಸ್, ದಿಸ್ ಆಪ್ಷನ್ ಇಸ್ ಕಾಮನ್ ಸೆನ್ಸ್. ಎಸ್, ಕರೆಕ್ಟ್, ದಿಸ್ ಇಸ್ ರೈಟ್ ಆನ್ಸರ್. ಓಕೆ, ಎರಡನೇ ಆಪ್ಷನ್ ನೋಡಿ.
ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಚಟುವಟಿಕೆಗಳಿಗೆ 1 ಕೋಟಿ ಬಂಡವಾಳ ಸಂಗ್ರಹಿಸುವ ತಿಲಕ ಸ್ವರಾಜ್ಯ ನಿಧಿ. ಹೌದು, ತಿಲಕರ ಒಂದು ಸತ್ತ ನಂತರ, ಅವರ ಸಾವಿನ ನಂತರ ಇದನ್ನು ಸ್ಥಾಪನೆ ಮಾಡ್ತಾರೆ ಅವರು. ದಿಸ್ ಇಸ್ ಕರೆಕ್ಟ್. ದೆಹಲಿಯಲ್ಲಿ ನಡೆದ ಅಖಿಲ ಭಾರತ ಖಿಲಾಫತ್ ಸಮಿತಿ ಅಧ್ಯಕ್ಷರನ್ನು ಗಾಂಧಿ ನಿರಾಕರಿಸಿದರು. ಆಕ್ಚುಲಿ ಇವರೇ ಒಪ್ಕೊಂಡಿದ್ದು ಅಲ್ವಾ ಖಿಲಾಫತ್ ಚಳವಳಿಗೆ, ಅಲ್ವಾ ಸರ್? ಅಟೋಮನ್ ಟರ್ಕರದ ಒಂದು ಇದುವರೆಗೆ ನಡ್ಕೊಂಡಿದ್ದು ಬ್ರಿಟಿಷರು ಅದರ ವಿರುದ್ಧ ದಂಗೆ ಇದ್ದಾಗ ಇವರು ಕೂಡ ಬೆಂಬಲ ಕೊಡ್ತಾರೆ, ಯಾಕಂದ್ರೆ ನಮಗೆ ಅವ್ರ ಬೆಂಬಲ ಬೇಕಾಗಿತ್ತು ಅಂತ ಹೇಳಿ. ದಿಸ್ ಇಸ್ ರಾಂಗ್ ಆನ್ಸರ್. ನಿರಾಕರಿಸಲಿಲ್ಲ, ಅವರ ಅಧ್ಯಕ್ಷ ವಹಿಸ್ಕೋತಾರೆ. ಮೊದಲ ದುಂಡು ಮೇಜಿನ ಸಮ್ಮೇಳನ ಗಾಂಧೀಜಿಯವರು ಭಾಗವಹಿಸಿದ್ರು. ಆಕ್ಚುಲಿ ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲ, 2ನೇ ದುಂಡು ಮೇಜಿನ ಸಮ್ಮೇಳನ ಅಲ್ವಾ ಸರ್? ಇದೇನಾಗ್ಬೇಕು ಸರ್? ಇದು 2ನೇ ದುಂಡು ಮೇಜಿನ. ಆಕ್ಚುಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ಕಾಂಗ್ರೆಸ್ ಬಹಿಷ್ಕಾರ ಮಾಡ್ತು. ಯಾವುದು? ಮೊದಲ ದುಂಡು ಮೇಜಿನ ಸಮ್ಮೇಳನವನ್ನ. ಸೊ ಇಲ್ಲಿ ಯಾವ್ದು ತಪ್ಪು ಸರ್? ಆಪ್ಷನ್ ಸಿ ಡಿ ತಪ್ಪು, ಎ ಬಿ ಕರೆಕ್ಟು ಅಲ್ವಾ ಸರ್? ಎ ಬಿ ಇದೆಯಾ? ಎ ಬಿ ಸರಿಯಾಗಿದೆ, ಆಪ್ಷನ್ 4 ಇದೆ. ಫೈನ್, ಹೌದು. ತಿಲಕ್ ಸ್ವರಾಜ್ಯ ನಿಧಿ 1921 ಬಾಲಕ ತಿಲಕ್ ಅವರಿಗೆ ಗೌರವವಾಗಿ ಅಸಹಕಾರ ಚಳವಳಿ ಸಮಯದಲ್ಲಿ ಸ್ಥಾಪಿಸಲಾಯಿತು. ಕಾಂಗ್ರೆಸ್ ಚಟುವಟಿಕೆಗಳು ಮತ್ತು ಸ್ವತಂತ್ರ ಹೋರಾಟಕ್ಕೆ ಹಣಕಾಸು ಒದಗಿಸಲು 1 ಕೋಟಿ ರೂಪಾಯಿ ಸಂಗ್ರಹಿಸುವುದು ಇದರ ಗುರಿಯಾಗಿತ್ತು. ನೆಕ್ಸ್ಟ್ ಹೋಗೋಣ. ಓಕೆ, ಕನಿಷ್ಕನ ಆಸ್ಥಾನದಲ್ಲಿದ್ದ ವಿದ್ವಾಂಸರು ನೋಡಿ, ಅಲ್ಟಿಮೇಟ್ ಕ್ವಶನ್. ಕನಿಷ್ಕ ಯಾರು? ಕುಶಾಣ. ಕುಶಾಣರು ತಾನೇ ಇವರು? ಕುಶಾಣ ರಾಜವಂಶ, ಕನಿಷ್ಕ. ಅಶ್ವಘೋಷ ಇದ್ರು ಅಲ್ವಾ? ನಾಗಾರ್ಜುನ, ಚರಕ, ಪತಂಜಲಿ ಇರಲಿಲ್ಲ. ಇವರು ಪತಂಜಲಿ ಎಸ್ ಇರಲಿಲ್ಲ. ಎ ಬಿ ಡಿ ದಿ ಆಪ್ಷನ್ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸರ್, ಕನಿಷ್ಕನ ಬಗ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಕುಶಾಣ ಚಕ್ರವರ್ತಿ ಕಲೆ ಮತ್ತು ಸಂಸ್ಕೃತಿಗೆ ಪ್ರಮುಖ ಕೇಂದ್ರವಾಗಿತ್ತು ಆ ಟೈಮಲ್ಲಿ. ಅಶ್ವಘೋಷ ಬುದ್ಧ ಚರಿತ್ರವನ್ನು ಬರೀತಾನೆ. ಏನ್ ಬರ್ದೆ ಅಶ್ವಘೋಷ? ನಾಗಾರ್ಜುನ ಏನ್ ಬರ್ದಿಲ್ಲ ಹೇಳಿ? ಫಟಾಫಟ್ ಅಂತ ಹೇಳ್ಬೇಕು, ಎಲ್ಲದಕ್ಕೂ ಕಮೆಂಟ್ ಮಾಡಿ ಸ್ನೇಹಿತರೆ. ಆಮೇಲೆ ಚರಕ ಆಯುರ್ವೇದ ಪಿತಾಮಹ ಅಂತ ಕರಿತೀವಲ್ಲ, ಚರಕ ಸಂಹಿತ. ಪತಂಜಲಿ ಕಾನಿಷ್ಕನ ಆಸ್ಥಾನ ಭಾಗವಾಗಿರಲಿಲ್ಲ. ಓಕೆ, ಶುಂಗ ರಾಜವಂಶದ ಆಳ್ವಿಕೆ ಟೈಮಲ್ಲಿ ಇದ್ರು ಅಂತ ಹೇಳ್ತಾರೆ. ಇನ್ನು ಕುಶಾಣರ ಬಗ್ಗೆ ನೋಡಿದ್ರೆ ಚೀನಿ ಟರ್ಕಿಸ್ತಾನ ವಾಸದ ಯೂಚಿ ಎಂಬ ಬುಡಕಟ್ಟಿನ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಕುಶಾಣರು. ಓಕೆ, ಶಾಲಿನ ಶಕೆ ಸ್ಥಾಪಕ ಕಾನಿಷ್ಕ. ಇನ್ನು ಇವನ್ ಕೈಲಲ್ಲಿ ಏನೇನಾಯ್ತು? ಚೀನಾ ದಂಡಯಾತ್ರೆ ಆಗುತ್ತೆ. ಮೊದಲು ವೈದಿಕ ಧರ್ಮದ ಶೈವ ಪಂಥದ ಅನುಯಾಗಿರ್ತಾನೆ. ಆಮೇಲೆ ಬೌದ್ಧ ಭಿಕ್ಷು ಅಶ್ವಘೋಷದಿಂದ ಬೌದ್ಧ ಧರ್ಮಕ್ಕೆ ಆಗ್ತಕ್ಕಂಥದ್ದು. ಇವನ ಕಾಳವಿರುದ್ಧರು ಯಾರು ಇದ್ರು ಅಂತ ಲಿಸ್ಟ್ ಕೊಡ್ತೀನಿ ನೋಡಿ. ಕಾನಿಷ್ಕ ಮಹಾಬೌದ್ಧ ಪಂಥದ ಮಹಾಯಾನ ಬೌದ್ಧ ಪಂಥದ ಅನುಯಾಯಿ ಆಗ್ತಾನೆ. ಅಶ್ವಘೋಷ, ವಸುಮಿತ್ರ, ನಾಗಾರ್ಜುನ, ಚರಕ, ಮಥುರ, ಸಂಘರಕ್ಷ ಇವ್ರು ಬರ್ದಿರ್ತಕ್ಕಂಥ ಕೃತಿಗಳು ಕೂಡ ಗೊತ್ತಿರಲಿ. ಬುದ್ಧ ಚರಿತ ಆಗಿರ್ಬೋದು, ಅಶ್ವಘೋಷ, ಸುಂದರನಂದ ಅಶ್ವಘೋಷಂದು. ಯಾಕಂದ್ರೆ ಮೊನ್ನೆ ಕೇಳಿದ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಜಿಕೆಲಿ. ಓಕೆ, ಸಾರಿಪುತ್ರ ಆಗಿರ್ಬೋದು. ಇನ್ನು ವಸುಮಿತ್ರ ಮಹಾವಿಭಾಷ ಆಗಿರ್ಬೋದು. ಚರಕಂದ ಚರಕ ಸಂಹಿತೆ, ನಾಗಾರ್ಜುನ ಮಾಧ್ಯಮಿಕ ಸೂತ್ರ ಆಗಿರ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದೆಲ್ಲ. ಕುಶಾಣ ಅರಸನು ದೇವಪುತ್ರರು ಅಂತ ಕೂಡ ಕರಿತಿದ್ರು. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಯಾವುದು ಸರ್? ಪತಂಜಲಿ ತಪ್ಪು. ನೆಕ್ಸ್ಟ್ ಹೋಗೋಣ ಬನ್ನಿ. ಒಂದಿಸಿ ಬರಬೇಕು. ಅಲ್ಟಿಮೇಟ್ ಕ್ವಶನ್ ಇದೆ. ಕಾಶಿ ವಿಶ್ವೇಶ್ವರ ದೇವಾಲಯ. ಓಕೆ, ನವಲಿಂಗ ದೇವಾಲಯ, ಮಹಾದೇವ ದೇವಾಲಯ. ನೋಡಿ, ಮಹಾದೇವ ಪದೇ ಪದೇ ಕೇಳ್ತಾ ಇರ್ತಾನೆ. ತುಂಬಾ ಸಲ ನಾವು ಎಷ್ಟು ಆ ಟೈಮಲ್ಲಿ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಇದು ಬಂದೇ ಇರುತ್ತೆ. ಓಕೆ, ಬೇರೆ ಬೇರೆ ಎಕ್ಸಾಮ್ಸ್ಗಳು ಜಿ ಕೆ ಮಾಡಿದಾಗಲೂ ಬಂದಿರುತ್ತೆ. ಇದು ಇಟಗಿ, ಮಹಾದೇವ ಇಟಗಿ ದೇವಾಲಯ ಅಲ್ಲ ಸರ್? ಮಲ್ಲಿಕಾರ್ಜುನ ದೇವಾಲಯ ಕುರವತ್ತಿಯಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಸರ್ ಇದು? ಹೇಳ್ತೀರಾ? ಕಾಶಿ ವಿಶ್ವೇಶ್ವರ ದೇವಾಲಯ ಎಲ್ಲಿ ಬರುತ್ತೆ? ಲಕ್ಕುಂಡಿ. ನವಲಿಂಗ ದೇವಾಲಯ ಕುಕನೂರು. ಎಲ್ಲಿ ಬರುತ್ತೆ ಈ ಲಕ್ಕುಂಡಿ ಇಟಗಿ? ಯಾರ ರಾಜವಂಶ? ಅದು ಇಂಪಾರ್ಟೆಂಟ್, ಹೇಳ್ತೀರಾ? ಸೊ ಇಲ್ಲಿ ಯಾವ್ದು ಸರಿ ಆಗುತ್ತೆ? ಎಗೆ 3, ಬಿಗೆ 4, ಸಿಗೆ 1, ಡಿಗೆ 2. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಎಲ್ಲಿ ಬರುತ್ತೆ? ಪಡಬಡ ಅಂತ ಹೇಳಿ ನೋಡೋಣ. ಗದಗ. ಕಾಶಿ ವಿಶ್ವೇಶ್ವರ ದೇವಾಲಯ ಗದಗ. ಯಾರ ಕಾಲ ಹೇಳಿ? ಮಹಾದೇವ ದೇವಾಲಯ ಎಲ್ಲಿ? ಕೊಪ್ಪಳನ ಗದಗನ? ಇದ್ರುವೆ ಬನ್ನಿ, ಲಿಸ್ಟ್ ಕೊಡ್ತೀನಿ ನಾನು. ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ, ಗದಗ ಜಿಲ್ಲೆ. ಯಾರ ಕಾಲ? ಚಾಲುಕ್ಯರ ಕಾಲ. ವೆರಿ ಇಂಪಾರ್ಟೆಂಟ್.
ಕಲ್ಯಾಣಿ ಚಾಲುಕ್ಯರು ಅಂತೀವಲ್ಲ. ನವಲಿಂಗ ದೇವಸ್ಥಾನ ಕುಕನೂರು, ಇದು ಎಲ್ಲಿ ಬರುತ್ತೆ? ಕೊಪ್ಪಳ. ವೆರಿ ಇಂಪಾರ್ಟೆಂಟ್ ಇದು. ಒಂದ್ಸಲ ಜಿಲ್ಲೆಗಳನ್ನು ಕೇಳ್ಬಿಡ್ಬೋದು. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನವಲಿಂಗ ದೇವಸ್ಥಾನ. ಮಹಾದೇವದ ಇಟಗಿ, ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ದೇವಾಲಯಗಳ ಚಕ್ರವರ್ತಿ ಅಂತ ಕರಿತೀವಿ. ಇದಿರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಇದು ಕೂಡ ನಾವು ಚಾಲುಕ್ಯ, ವೆಸ್ಟರ್ನ್ ಚಾಲುಕ್ಯ ಟೈಮಲ್ಲಿ ನೋಡೋದು. ಮಲ್ಲಿಕಾರ್ಜುನ ದೇವಸ್ಥಾನ ಕುರವತ್ತಿ, ತುಂಗಾ ನದಿಯ ದಡ, ವಿಜಯನಗರ ಸಾಮ್ರಾಜ್ಯದ ಕಡೆ, ಕಲ್ಯಾಣಿ ಚಾಲುಕ್ಯ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇದು ಯಾವ ರಾಜವಂಶ ಅಂತಾನು ಗೊತ್ತಿರಬೇಕು, ಅದನ್ನು ಕೊಟ್ಟಿದ್ದೀನಿ. ಮತ್ತೆ ಯಾವ ಜಿಲ್ಲೆ, ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾನೆ, ಯಾವ ಜಿಲ್ಲೆ ಅಂತ ಕೂಡ ಹೇಳಿದ್ದೀನಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ಲೇಸ್ ಕೇಳ್ಬೋದು ಅಥವಾ ರಾಜವಂಶನ್ ಕೇಳ್ಬೋದು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ, ಅಥವಾ ಒಂದು ಸಿಂಗಲ್ ಕ್ವಶನ್ಸ್ ಕೇಳ್ಬೋದು. ಹಂಗೆ ಕೇಳಿದ್ದ. ಓಕೆ, ಬೇಕಾದ್ರೆ ನಿಮ್ಗೆ ಮಲ್ಲಿಕಾರ್ಜುನ ದೇವಾಲಯ ಕುರವತ್ತಿ ಇದು ಯಾವ ರಾಜರ ಕಾಲ, ಅಥವಾ ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಯಾವ ಒಂದು ಸ್ಥಳದಲ್ಲಿ ಇದೆ, ಕುರವತ್ತಿಲಿದೆ, ಎಲ್ಲಿದೆ? ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ, ತುಂಗಾಭದ್ರಾ ನದಿ ದಡದಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ ತರ ಬೇಕಾದ್ರೆ ಕೇಳ್ಬೋದು. ಅದಕ್ಕೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಫೈನ್, ಚಲಿಮುಟ್ಟು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ. ಎಸ್, ಈ ಕೆಳಗಿನ ಯಾರು INA ಕೆಂಪುಕೋಟೆಯ ವಿಚಾರಣೆಯ ಭಾಗವಾಗಿರಲಿಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. INA ರೆಡ್ ಫೋರ್ಟ್ ಟ್ರಯಲ್ ಅಂತೀವಿ. ಏನಿದು ಗೊತ್ತಾ? INA ನಿಮ್ಗೆ ಗೊತ್ತಿದೆ. INA ಆಜಾದಿ ಹಿಂದ್ ಕಾ ಫೌಜ್ ಅಂತ ಏನ್ ಕರಿತೀವಿ, ಅಂಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನ್ ಕರಿತೀವಿ. ಓಕೆ, ಬೋಸ್ ಅವ್ರದ್ದು, ಬೋಸ್, ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಏನಾಗುತ್ತೆ, ಇಂಡಿಯನ್ ಆರ್ಮಿಲಿ ಇದ್ದಕ್ಕಂಥವ್ರು ಒಳಗೆ ಇವ್ರಿಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು. ಜಪಾನಿನ ಸಪೋರ್ಟು ಕೂಡ ಇರುತ್ತೆ ಅವ್ರಿಗೆ. ಸೊ ಹಂಗಾಗಿ ಇವ್ರು ಸಿಕ್ಕಾಕೊಂಡಾಗ ಆ ಡೆಲ್ಲಿಲಿ ಅವ್ರ ಬಗ್ಗೆ ಟ್ರಯಲ್ ನಡೆಯುತ್ತೆ. ಟ್ರಯಲ್ ಇನ್ ದ ಸೆನ್ಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಅವ್ರ ವಿರುದ್ಧ ಸಾಕ್ಷಿಗಳನ್ನ ಕೊಡ್ತಾರೆ, ಅದರ ಕೋರ್ಟಲ್ಲಿ ಇದಾಗುತ್ತೆ. ಸೊ ದಟ್ ಇಸ್ ವಾಟ್ INA ರೆಡ್ ಫೋರ್ಟ್ ಟ್ರಯಲ್ ಅಂತ ಕರಿತೀವಿ ಅಲ್ಲಿ. ಸೊ ಇವ್ರು ಸಪೋರ್ಟ್ ಮಾಡಿರ್ತಾರೆ INA, ಇಂಡಿಯನ್ ನ್ಯಾಷನಲ್ ಆರ್ಮಿಗೆ, ಬೋಸ್ಗೆ. ಸೊ ಯಾರವರು? ಶಾ ನವಾಜ್, ಕರೆಕ್ಟ್ ಇದೆ ಇದು. ಲಕ್ಷ್ಮಿ ಸೆಹಗಲ್, ವೆರಿ ಇಂಪಾರ್ಟೆಂಟ್. ಗುರುಬಕ್ಷ್ ಸಿಂಗ್ ಧಿಲ್ಲೋನ್, ಹೌದು. ಜ್ಞಾನಿ ಪ್ರೀತಮ್ ಸಿಂಗ್, ಇಲ್ಲ. ಸೊ ಹಾಗಾಗಿ ನಮಗೆ ಯಾವುದು ನೆಗೆಟಿವ್ ಸ್ಟೇಟ್ಮೆಂಟ್, ನಾಟ್ ಎ ಪಾರ್ಟ್ ಅಂತ ಕೊಟ್ಟಿರೋದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡೋಣ ಬನ್ನಿ. ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್, ಲಕ್ಷ್ಮಿ ಸೆಹಗಲ್ ಅವರ ಪತಿ. ಸೊ ಇವರು ಕೂಡ ಅವರಿಗೆ ಪತಿಗೆ ಸಪೋರ್ಟ್ ಮಾಡುತ್ತಾರೆ. ಮತ್ತೆ ಗುರ್ಬಜ್ ಸಿಂಗ್ ಧಿಲ್ಲೋನ್ ಅಂತ, ಇವು ಪ್ರಾಥಮಿಕವಾಗಿ INA ಅಧಿಕಾರಿಗಳಾಗಿರ್ತಾರೆ. ಇವರು ಕೂಡ ಕೆಂಪುಕೋಟೆಯಲ್ಲಿ ಮೊದಲ ಇವರ ತಪ್ಪಿತಸ್ಥರು ಅಂತ ಕೂಡ ಆಗುತ್ತೆ. ಓಕೆ, ಲಕ್ಷ್ಮಿ ಸೆಹಗಲ್ ಆಗಿರ್ಬೋದು, ಜಾನ್ಸನ್ ರೆಜಿಮೆಂಟ್ ನ ಪ್ರಮುಖ ನಾಯಕಿಯಾಗಿ ಇರ್ತಾರೆ. ಇವರು ಕೂಡ ಗೃಹ ಬಂಧನದಲ್ಲಿ ಇರಿಸಲಾಗಿರುತ್ತೆ ಬರ್ಮಾದಲ್ಲಿ. ಓಕೆ, ಇನ್ ಗಿಯಾನಿ ಪ್ರೀತಮ್ ಸಿಂಗ್ ಬಂದು ನೋಡೋದಾದ್ರೆ ಭಾಗ ಎಂದು ಪರಿಗಣಿಸಲಾಗುತ್ತೆ. ಆದ್ರೆ ಅವರು ಆ ಹೊರಗಿನವರು. ಗಿಯಾನಿ ಪ್ರೀತಮ್ ಸಿಂಗ್ ಭಾರತೀಯ ಕ್ರಾಂತಿಕಾರಿ ಮತ್ತು ಗದ್ದಾರ್ ಪಕ್ಷದ ಸದಸ್ಯರು. ಓಕೆ, ಎಸ್, ಜಪಾನಿನ ಮೇಜರ್ ಇವೈಚಿ ಫುಜಿರಾಮ್ ಅವರೊಂದಿಗೆ ಮೊದಲ INA ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಬಟ್ ಅವರು ಇದಕ್ಕೆ ಇರಲ್ಲ, ವಹಿಸಿರ್ತಾರೆ ಈ ರಚನೆಗೆ, INA ರಚನೆಗೆ. ಬಟ್ ಅವರು ಈ INA ಒಂದು ಚಳವಳಿಯ ಭಾಗದಲ್ಲಿ ಇರಲ್ಲ, ಹಾಗಾಗಿ ಅವರು ಇದ್ರ ಬರಲ್ಲ. ಸೊ ಆಪ್ಷನ್ 3 ಇಸ್ ದ ರಾಂಗ್ ಆನ್ಸರ್. ನೋಡಿ ಎಂತೆಂಥ ಕ್ವಶನ್ ನಾನು ಹೇಳ್ತಾ ಇರೋದು, ಎಷ್ಟು ಡೀಟೇಲ್ ಆಗಿ ನೀವು ಇತಿಹಾಸಗಳನ್ನ ಓದಬೇಕು ಅಂತ. ಏನಿಲ್ಲ, ನಾರ್ಮಲ್ ಕೇಳಿ ಸಾಕಾಯ್ತು ಅನ್ನೋ ಎಲ್ಲಾರು ಇತಿಹಾಸದ. ಅದಕ್ಕೆ ಥಿಯರಿ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಲ್ಲೆಲ್ಲೋ ಒಂದೊಂದು ಪಾಯಿಂಟ್ಗಳು ತಗೊಂಡು ಕ್ವಶನ್ಸ್ ಕೇಳೋದು, ಏನೋ ಒಂದು ಕೇಳೋದು. ಸೊ ಇಂದ್ರೆ ಸ್ವಲ್ಪ ಡಿಫಿಕಲ್ಟಿ ಮಾಡ್ಬೇಕಲ್ಲ, ಸುಮ್ಮನೆ ಸಿಂಪಲ್ ಆಗಿ ಕೊಡೋಕ್ಕಾಗಲ್ವಲ್ಲ. ಕಾಂಪಿಟೇಟಿವ್ ನೆಸ್ ಜಾಸ್ತಿ ಇದೆ, ಕಾಂಪಿಟೇಟಿವ್ ಅರ್ಜಿ ಹಾಕೋರು ಜಾಸ್ತಿ ಆಗಿದ್ದಾರೆ ಪರೀಕ್ಷೆಗಳಿಗೆ ಇತ್ತೀಚೆಗೆ ಅಲ್ವಾ. ಹಾಗಾಗಿ ಕ್ವಶನ್ ಪೇಪರ್ ಟಫ್ ಇರಲೇಬೇಕಾಗುತ್ತೆ. ಸೊ ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಇತಿಹಾಸದ, ಹಾಗೆ ನೆಕ್ಸ್ಟ್ ಇದು ಕೂಡ ಡಿಸ್ಕಸ್ ಮಾಡ್ತೀನಿ. ಇವೆಲ್ಲ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ವಿಡಿಯೋ ಅಷ್ಟಾಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ. ಆ್ಯಂಡ್ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆದಷ್ಟು ಬೇಗ ಈ ಪ್ಲೇಲಿಸ್ಟ್ ಲಿಂಕಲ್ಲಿ ನೀವು ಇರ್ತಕ್ಕಂಥ ವೀಡಿಯೋಸ್ಗಳನ್ನ ನೋಡಿ ಫಾಲೋ ಮಾಡಿಕೊಂಡು, ಓಕೆ, ನಿಮಗೆ ಎಕ್ಸಾಮ್ಸ್ ಏನಿದೆ GKಗೆ ಹೆಲ್ಪ್ ಆಗುತ್ತೆ ಇವೆಲ್ಲ. ನಮಸ್ಕಾರ, ಧನ್ಯವಾದಗಳು. ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ.